ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಎಗ್ ಬ್ರೆಡ್ ಬೋಂಡ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಈ ಚಮಚದಲ್ಲಿ 1.5 ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಇಲ್ಲಿ ಒಂದು 4 ತತ್ತಿಯನ್ನು ನಾನು ಬೋಂಡ ಮಾಡ್ತಿದ್ದೇನೆ ಫ್ರೆಂಡ್ಸ್. ಅದಕ್ಕೋಸ್ಕರ 1.5 ಚಮಚದಷ್ಟು ಕಡಲೆ ಹಿಟ್ಟು, ಅದರ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಚಮಚದಷ್ಟು ಅಚ್ಚಕಾರದ ಪುಡಿ, ಚಿಟಿಕೆ ಎಷ್ಟು ಅಜ್ವಾನವನ್ನು ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಅಜ್ವಾನವನ್ನು ಕೈಯಲ್ಲಿ ತಿಕ್ಕಿದರೆ ಸ್ವಲ್ಪ ಘಮ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಕೈಯಲ್ಲಿ ತಿಕ್ಕಿ ಅಜ್ವಾನವನ್ನು ಹಾಕ್ಕೊತಿದ್ದೇನೆ. ಬೋಂಡ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ನಾನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಕಲಿಸ್ಕೊತೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಇದನ್ನು ನಾವು ಆಲೂಗಡ್ಡೆ ಬೋಂಡ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದನ್ನು ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೋಬೇಕು. ಇಲ್ಲಿ ನಾನು ಮೊದಲೇ ತತ್ತಿಯನ್ನು ಬೇಯಿಸ್ಕೊಂಡಿದ್ದೇನೆ. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಂಡಿದ್ದೇನೆ. ನೀರಲ್ಲಿ ಈ ಬ್ರೆಡ್ಡನ್ನು 4 ಸೈಡ್ ಕಟ್ ಮಾಡಿಕೊಂಡು ಒಂದು ಸಲ ನೀರಲ್ಲಿ ಮುಳುಗಿಸ್ಕೋಬೇಕು. ನೀರಲ್ಲಿ ಮುಳುಗಿಸಿದಂಥ ಬ್ರೆಡ್ಡನ್ನು 2 ಕೈಯಲ್ಲಿ ಸರಿಯಾಗಿ ಅದರಲ್ಲಿ ನೀರು ಹೋಗುವವರೆಗೆ ಹಿಂಡ್ಕೋಬೇಕು. ಇದು ಫ್ರೆಶ್ ಬ್ರೆಡ್ಡನ್ನೇ ತಗೊಂಡಿದ್ದೇನೆ ಫ್ರೆಂಡ್ಸ್ ನಾನು. ಈಗ ಇದಕ್ಕೆ ಅರ್ಧ ತತ್ತಿಯನ್ನಿಟ್ಟು ಈ ರೀತಿ ಕವರ್ ಮಾಡ್ಕೊತೇನೆ. ಈ ತತ್ತಿಯನ್ನು ಕವರ್ ಮಾಡ್ಕೊಂಡ್ಮೇಲೆ ಭಾಳ ಹೊತ್ತು ಇದನ್ನು ಹಾಗೆ ಬಿಡಬಾರ್ದು. ಈ ಕವರ್ ಮಾಡಿದ ಕೂಡಲೇ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯನ್ನು ನಾನು ಇವಾಗಲೇ ಕಾಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡು ಈ ಕಡಲೆ ಹಿಟ್ಟಲ್ಲಿ ಮುಳುಗಿಸ್ಕೊತೇನೆ. ಈಗ ಇದನ್ನು ಕಾದಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈಗ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸಂಜೆ ಟೀ ಟೈಮ್ಗಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಡಲೆ ಹಿಟ್ಟಾಗಲಿ ಬ್ರೆಡ್ ಆಗಲಿ ಎಲ್ಲೂ ಬಿಟ್ಕೊಂಡಿಲ್ಲಲ್ಲ ಫ್ರೆಂಡ್ಸ್. ಆದ್ದರಿಂದ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕು. ಇಷ್ಟಾದರೆ ಸಾಕು. ಈಗ ಇನ್ನೊಂದು ಬ್ರೆಡ್ಡನ್ನು ನೀವು ಯಾವ ರೀತಿ ತತ್ತಿಗೆ ಕವರ್ ಮಾಡ್ಕೋಬೇಕು ಅಂತ ನಾನು ಮತ್ತೊಂದು ಸಲ ತೋರಿಸಿದ್ದೇನೆ ಫ್ರೆಂಡ್ಸ್. ಈ ರೀತಿ ಬ್ರೆಡ್ಡನ್ನು 4 ಸೈಡ್ ಕಟ್ ಮಾಡಿಕೊಂಡು ನೀರಲ್ಲಿ ಒಂದು ಸಲ ಚೆನ್ನಾಗಿ ಮುಳುಗಿಸಿ ಅದರಲ್ಲಿನ ನೀರಿನ ಅಂಶ ಹೋಗುವವರೆಗೆ ಕೈಯಲ್ಲಿ ಹಿಂಡ್ಕೋಬೇಕು. ಈಗ ಇದಕ್ಕೆ ತತ್ತಿಯನ್ನಿಟ್ಟು ಈ ರೀತಿ ನೀಟಾಗಿ ಕವರ್ ಮಾಡ್ಕೋಬೇಕು. ಇದಕ್ಕೆ ಏನೋ ಸೋಡಾ ಪುಡಿಯನ್ನು ಏನನ್ನೂ ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಇದೇ ರೀತಿ ಎಲ್ಲವನ್ನು ನಾನು ಮಾಡ್ಕೊತೇನೆ ಫ್ರೆಂಡ್ಸ್. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.